ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಹಿಂದುತ್ವದ ಹೋರಾಟವನ್ನು ಮಾಡಿ ಬಾಳಾ ಸಾಹೇಬ್ ಪಾಂಡೆ ಅವರು ಶಿವಸೇನೆ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಈ ಶಿವಸೇನೆಯ ಪಕ್ಷ ಕಟ್ಟರ್ ಹಿಂದುತ್ವವಾದಿ. ಮಹಾರಾಷ್ಟ್ರದ ಹಿಂದಿನ ಮುಖ್ಯಮಂತ್ರಿ ಹಾಗೂ ಈಗಿನ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಶಿವಸೇನೆ ಸ್ಥಾಪನೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಶಿವಸೇನೆ ಸ್ಥಾಪನೆ ಮಾಡಬೇಕು ಅನ್ನುವಂಥ ಉದ್ದೇಶ ಅವರದಾಗಿತ್ತು. ಆ ಟೀಮ್ ನಮ್ಮನ್ನು ಸಂಪರ್ಕ ಮಾಡಿ ಮುಂಬೈಗೆ ಬರೋಕ್ಕೆ ಹೇಳಿತ್ತು. ಮುಂಬೈನಲ್ಲಿ ಸುಮಾರು 2-3 ಸಾರಿ ಹೋಗಿ ನಾವು ಮೀಟಿಂಗನ್ನು ಮಾಡಿದ ಮೇಲೆ ಅಂತಿಮ ನಿರ್ಣಯವನ್ನು ನಿನ್ನೆ ಕೈಗೊಂಡು ನಮಗೆ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಘೋಷಿಸಿದ್ದಾರೆ. ಇದರ ಹಿಂದೆ ಪ್ರಮೋದ್ ಮುತಾಲಿಕರ ಬೆಂಬಲ ಮತ್ತು ಲಕ್ಷಾಂತರ ಹಿಂದೂ ಕಾರ್ಯಕರ್ತರ ಬೆಂಬಲದೊಂದಿಗೆ ಕರ್ನಾಟಕದಲ್ಲಿ ನಾವು ಶಿವಸೇನೆಯನ್ನು ಕಟ್ಟಡ ಹಿಂದುತ್ವಕ್ಕಾಗಿ, ಈ ಹಿಂದೂ ಕಾರ್ಯಕರ್ತರ ರಕ್ಷಣೆಗಾಗಿ, ಮತಾಂತರ ನಿಷೇಧಕ್ಕಾಗಿ ಹಾಗೂ ಗೋ ಹತ್ಯೆ ತಡೆಯುವುದಕ್ಕಾಗಿ ಅಷ್ಟೇ ಅಲ್ಲದೆ ಈ ಭಾಗದ ರೈತರ ಕಲ್ಯಾಣಕ್ಕೋಸ್ಕರ, ಡೆವಲಪ್ಮೆಂಟ್ಗೋಸ್ಕರ ಶಿವಸೇನೆ ಪಕ್ಷವನ್ನು ನಾವು ಇವತ್ತಿನ ದಿವಸ ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ನೋಡಿ, ಸೆಂಟ್ರಲ್ನಲ್ಲಿ NDA ಮಿತ್ರ ಪಕ್ಷ ಅಂತ ಹೇಳಿ ಕನ್ಸಿಡರ್ ಮಾಡಿ ಶಿವಸೇನೆಯನ್ನು ಬಿಜೆಪಿ ಶಿವಸೇನೆ ಜೊತೆ ಅಲ್ಲಿ ನಡೀತಾ ಇದೆ. ಶಿವಸೇನೆಯ ಸುಮಾರು ಲೋಕಸಭಾ ಸದಸ್ಯರ ಬೆಂಬಲದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಡಳಿತ ನಡೆಸ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಕರ್ನಾಟಕದ BJPಯ ಪ್ರಮುಖರು ಬಯಸಿದರೆ ನಾವು ಕೂಡ ಅವರ ಜೊತೆಗೆ ಮಾತುಕತೆ ಆಡಿ ಅಲಯನ್ಸ್ ಆಗಿ ಹೋಗಲಿಕ್ಕೆ ನಾವು ಸಿದ್ಧರಿದ್ದೀವಿ ಅನ್ನುವಂಥದ್ದು ನಾನು ತಿಳಿಸ್ತಾ ಇದ್ದೀನಿ. ಈ ನಮ್ಮ ರಾಷ್ಟ್ರೀಯ ಪಕ್ಷಗಳನ್ನು ವಿರೋಧ ಮಾಡಬೇಕಾದ್ರೆ ದೊಡ್ಡ ಸವಾಲುಗಳು, ಅದನ್ನು ಯಾರು ನೋಡಿ, ಶಿವಸೇನೆಯೂ ಕೂಡ ಯಾವುದೇ ರಾಷ್ಟ್ರೀಯ ಪಕ್ಷಕ್ಕಿಂತಲೂ ಕಡಿಮೆ ಏನಲ್ಲ. ಶಿವಸೇನೆಯ ಛಾಪು ಇಡೀ ದೇಶಾದ್ಯಂತ ತನ್ನದೇ ಆದಂಥ ಒಂದು ಬಾಹುಳ್ಯ ಪಕ್ಷ ಇದೆ. ಹೀಗಾಗಿ ಇಲ್ಲಿಯ ರಾಷ್ಟ್ರೀಯ ಪಕ್ಷಗಳಿಗೆ ಸವಾಲು ನಮಗೇನು ದೊಡ್ಡ ವಿಷಯ ಅಲ್ಲ. ಈಗಾಗಲೇ ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಆ ಪಕ್ಷಗಳನ್ನು ಎದುರಿಸ್ತಾ ಬಂದಿದ್ದೀವಿ. ಈಗಲೂ ಕೂಡ ಅದೇ ನಿಟ್ಟಿನಲ್ಲಿ ರಾಜಕೀಯವಾಗಿ ಎದುರಿಸ್ತೀವಿ ಅನ್ನುವಂಥ ವಿಶ್ವಾಸ ನಮಗೆ ಸಂಪೂರ್ಣವಾಗಿ ಇದೆ. ಕಲಬುರಗಿಯಲ್ಲಿ ಕೂಡ ವಿರೋಧ ಪಕ್ಷದಿಂದ ಆಡಳಿತ ಪಕ್ಷಕ್ಕೆ ಎಚ್ಚರಿಸುವಂಥ ಕೆಲಸ ಆಗಿಲ್ಲ. ಇಲ್ಲಿ ಸಾಕಷ್ಟು ರೈತರಿಗಾಗಲಿ ಜನರಿಗಾಗಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದ್ರ ಬಗ್ಗೆ ಕೇವಲ ಕಲಬುರಗಿ ಅಲ್ಲ ಸರ್, ಭಾಳ ಬೇಜಾರದ ಸಂಗತಿ ಅಂದರೆ ಇಡೀ ಕರ್ನಾಟಕದಲ್ಲಿಯೂ ಆಡಳಿತ ಪಕ್ಷದ ವಿರುದ್ಧ ಮಾತನಾಡುವಂಥ ಶಕ್ತಿ ಕೆಲವೊಂದು ಪಕ್ಷಗಳು ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ. ಹೀಗಾಗಿ ಅಂತಹ ಪಕ್ಷಗಳ ಜೊತೆಗೆ ಸೇರಿಕೊಂಡು ಅವರಲ್ಲಿಯೂ ಕೂಡ ಧೈರ್ಯ ತುಂಬಿ ಆ ಆಡಳಿತ ಪಕ್ಷಕ್ಕೆ ಕಿವಿ ಹಿಂಡುವಂಥ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ.